ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಇವತ್ತಿನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಟ್ಯೂಸ್ಡೇ, ಆ್ಯಸ್ ಯೂಶ್ವಲ್ ಬ್ಯುಸಿ ಡೇ ಆ್ಯಂಡ್ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲ, ಒಂದು ದಿನದಲ್ಲಿ ನಾವು ಮಗು ಜೊತೆ ಈ ರೀತಿ ಸ್ಪೆಂಡ್ ಮಾಡಬೇಕು, ಆ ರೀತಿ ಸ್ಪೆಂಡ್ ಮಾಡಬೇಕು, ಆ ಅಡುಗೆ ಮಾಡಿಕೊಡ್ಬೇಕು, ಈ ಅಡುಗೆ ಮಾಡಿಕೊಡ್ಬೇಕು ಅಂತ. ಅದೇ ರೀತಿ ನನ್ನ ದಿನವೂ ಶುರು ಆಯಿತು. ಆ್ಯಂಡ್ ನಾನು ಪ್ರತಿಯೊಂದು ಕೆಲಸನೂ ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ, ಅಂತಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನನಗೆ ಅದೇ ರೀತಿ ಹೋಗ್ತಾ ಇರುತ್ತೆ ಆ್ಯಸ್ ಪ್ಲ್ಯಾಂಡ್. ಆ್ಯಂಡ್ ಕೆಲವು ಆ ಕಡೆ ಈ ಕಡೆ ಆಗುತ್ತೆ ಟೈಮಿಂಗ್ಸಲ್ಲಿ, ಬಟ್ ಸಮ್ಹೌ ಮ್ಯಾನೇಜ್ ಮಾಡಲೇಬೇಕು, ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ತುಂಬ ಸಾಧಾರಣವಾಗಿತ್ತು. ನಿನ್ನೆ ಮನೆಯಲ್ಲಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಡಸ್ಟ್ ಅಲರ್ಜಿ ಸಹ ನನಗಾಗಿತ್ತು. ನಿಮ್ಗೆ ಗೊತ್ತಾಗ್ತಿರಬಹುದು ನನ್ನ ವಾಯ್ಸಲ್ಲಿ ಸ್ಲೈಟ್ ಚೇಂಜಸ್ ಇದೆ. ಅದಿತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಸಾಧಾರಣ ದಿನ ಆಗಿತ್ತು ಇವತ್ತು. ಯಾವುದನ್ನು ಜಾಸ್ತಿ ಹೆಚ್ಚಿಗೆ ಮಾಡೋಕ್ಕೆ ಹೋಗಿಲ್ಲ. ವೀಡಿಯೋಸ್ ಆಗಿರಬಹುದು, ಅದಿತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಮನಸ್ಸಿಗೂ ಸಮಾಧಾನ ಇದೆ ಆ್ಯಂಡ್ ಡೇನೂ ಸಹ ಚೆನ್ನಾಗಿ ಹೋಯಿತು. ಆ್ಯಂಡ್ ಫಾರ್ ದ ಸ್ಪೆಷಲ್ ಮಂಡೇ ನೈಟ್ ಅಂತಂದರೆ ಬೆಳಗಿನ ಜಾವ ಆಫ್ ಮಂಗಳವಾರ ನಾವು 4 AM ದೋಸೆ ತಿಂದ್ವಿ. ಕೃವಿ ತೊಗೊಂಡು ಬಂದಿದ್ರು. ಅದಿತಿ, ನಾನು, ಕೃವಿ ಎಲ್ಲ ತಿಂದರು. ಅದಿತಿ ತಿನ್ನಲೇ ಇಲ್ಲ ಪಾಪ, ಜಸ್ಟ್ ಟೇಸ್ಟ್ ಮಾಡಿದ್ದಷ್ಟೇ. ಆ ಒಂದು ಇದಕ್ಕೇನೋ ಗೊತ್ತಿಲ್ಲ, ತುಂಬ ನಿದ್ದೆ ಮಾಡಿದ್ವಿ ಇವತ್ತು. ನಾನು ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಅದಿತಿಗೆ ಹಾಲು ಸಹ ಕೊಟ್ಟು ತಿರ್ಗಾ ಮಲ್ಕೊಂಡಿದ್ದು. 11 o'clockಗೆ ಎದ್ದಿದ್ದೀವಿ ನಾನು, ಅದಿತಿ, ಡ್ಯಾಡಾ. ಇಟ್ ವಾಸ್ ಒಂಥರ ತುಂಬ ದಿನ ಆದಮೇಲೆ ಈ ರೀತಿ ಒಂದು ರೆಸ್ಟ್, ಮಚ್ ನೀಡೆಡ್ ಬ್ರೇಕ್ ಥರ ನಮಗೆ. ಅದಾದಮೇಲೆ ಅದಿತಿಗೆ 11 o'clockಗೆ ಉಪ್ಮಾ ಫೀಡ್ ಮಾಡಿಸಿ, ತಿರ್ಗಾ ಅದಿತಿಗೆ ಫೀಡ್ ಮಾಡಿಸಿ, ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿಸಿ ಫೀಡ್ ಮಾಡಿಸಿ ಮಲ್ಕೊಂಡಿದ್ದಕ್ಕೆ ತಿರ್ಗಾ ನಾನು ಅದಿತಿ ಎದ್ದಿದ್ದೆ 4 o'clockಗೆ. ಅಷ್ಟು ನಿದ್ದೆ ಮಾಡಿದ್ದೀವಿ ನಿಜವಾಗ್ಲೂ. ತುಂಬ ದಿನದಿಂದ ಮಧ್ಯಾಹ್ನದ ನಿದ್ದೆ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಆದರೆ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಈಗ ಒಂದು ಸ್ವಲ್ಪ ದಿನದಿಂದ ನನ್ನ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಹೇಗೋ ಮಾಡ್ತಿದ್ದೀನಿ, ಬಟ್ ಅದು ನನಗೆ ಗೊತ್ತಾಗ್ತಿದೆ ದಟ್ ನನಗಿದು ಜಾಸ್ತಿ ಆಗ್ತಿದೆ, ಇದು ನನಗೆ ಕೆಪಾಸಿಟಿ ಇಲ್ಲ ಅಂತ. ಪ್ರತಿಯೊಬ್ಬರಿಗೂ ಅದೇ ರೀತಿ ಅಲ್ವಾ? ಅಂತಂದರೆ ಅವ್ರಿಗೆ ಕೆಪಾಸಿಟಿ ಇರೋ ಅಷ್ಟೇ ಕೆಲಸ ಮಾಡಿದ್ರೆ ಅವರ ಆರೋಗ್ಯದಲ್ಲಿರ್ಬೋದು, ಅವರ ಮನಸ್ಸಿಗಿರ್ಬೋದು, ಮೆಂಟಲ್ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಅಂತ ನನಗನ್ಸುತ್ತೆ. ಆ ಒಂದು ಇದನ್ನು ನಾನು ಅರ್ಥ ಮಾಡಿಕೊಂಡು ಇವತ್ತು ಏನಾದರೂ ಆಗಲಿ ಪರವಾಗಿಲ್ಲ, ಒಂದೇ ಒಂದು ವಿಡಿಯೋ ಮಾತ್ರ ಎಡಿಟ್ ಮಾಡಬೇಕಿತ್ತು. ಅದನ್ನು ಆಲ್ಮೋಸ್ಟ್ ಎಡಿಟ್ ಆಗಿತ್ತು, ಅಪ್ಲೋಡ್ ಮಾಡಿರಲಿಲ್ಲ. ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ನಿದ್ದೆ ಮಾಡೋಕ್ಕೆ ಶುರು ಮಾಡಿದ್ದು. ಅಂದರೆ ಟ್ಯಾಬ್ಲೆಟ್ ಸಹ ತೊಗೊಂಡಿದ್ದೆ ಈ ರೀತಿ ಡಸ್ಟ್ ಅಲರ್ಜಿ ಆಗಿದ್ದಕ್ಕೆ. ಅದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ಅದಿತಿ ನಾನು. ಎಷ್ಟು ಫ್ರೆಶ್ನೆಸ್ ಇತ್ತು ಅಂತಂದರೆ, ಕೆಲವೊಂದು ಸಲ ಅದೇ ರೀತಿ ಅಲ್ಲ, ನಿದ್ದೆ ಮಾಡಿದಾಗ ಸಖತ್ತು ಫ್ರೆಶ್ನೆಸ್ ಇರುತ್ತೆ. ಆ ಒಂದು ಫ್ರೆಶ್ನೆಸ್ನ ಇವತ್ತು ನಾನು ಫೀಲ್ ಮಾಡಿದೆ. ತುಪ್ಪ ಮಾಡ್ಕೊಳ್ಬೇಕು ಅಂತ ಇವತ್ತು ಪ್ಲ್ಯಾನ್ ಮಾಡಿದ್ದು, ಆದರೆ ಆಗಲೇ ಇಲ್ಲ. ಅದಿತಿ ಜೊತೆ ಮಾತ್ರ ಮಸ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಟ ಆಡಿ, ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಮಾಡಿಸಿ, ಏನೇನೋ ಆಟ ಆಡಿದ್ದೀವಿ ಇವತ್ತು. ಆ್ಯಂಡ್ ಮಾಡಿ ಮೇಲೆ ಹೋಗಿ ಫುಲ್ಲು ವಾಕ್ ಮಾಡಿ, ನನಗೆ ಮಾಡಿ ಮೇಲೆ ಹೋಗಿ ವಾಕ್ ಮಾಡ್ತಾ ಅದಿತಿನ ಆಟ ಆಡಿಸ್ತಾ, ಆ್ಯಂಡ್ ಆ ಒಂದು ಏಕಾಂಗಿತನ ಇರುತ್ತೆ ಅಲ್ಲ, ಒಬ್ಬರೇ ಓಡಾಡೋದು, ಅದು ತುಂಬ ಇಷ್ಟ. ಇವತ್ತು ತುಂಬ ಚೆನ್ನಾಗಿತ್ತು ಆ ರೀತಿ ನಾನು ಸ್ಪೆಂಡ್ ಮಾಡಿದಾಗ. ಒಬ್ಬರೇ ಇದ್ದಾಗ ಏನೇನೋ ಯೋಚನೆ ಬರುತ್ತೆ, ಏನೇನೋ ಮನಸ್ಸಿಗೆ ಒಂದು ಕಾಡತ್ತೆ, ಬೇಜಾರಿರ್ಬೋದು, ನೋವಿರ್ಬೋದು, ಖುಷಿ ಇರ್ಬೋದು. ಒಬ್ಬರೇ ಇದ್ದಾಗ ಮಾತ್ರ ಅದನ್ನು ಫೀಲ್ ಮಾಡೋದಕ್ಕಾಗ್ಬೋದು. ಅದಿತಿ ಮಾಡಿ ಮೇಲೆ ನಾನು ಮತ್ತು ಅದಿತಿ ಇದ್ದಾಗ ಅದು ಫೀಲ್ ಆಗ್ತಿತ್ತು. ನನಗೆ ಫೇವ್ರೆಟ್ ಇರೋ ಸಾಂಗ್ಸ್ನೆಲ್ಲ ಆಡಿ ಅದಿತಿಗೆ ಒಂಥರ, ಅಂದರೆ ಅವರು ನನ್ನ ತೋಳಲ್ಲಿ ಮಲ್ಕೊಂಡು ಅದನ್ನು ಫೀಲ್ ಮಾಡ್ತಿದ್ರು. ಅದಿತಿಗೆ ಹಾಡು ಕೇಳಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೊ ಅದನ್ನು ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಸ್ ಐ ಸೆಡ್, ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು, ಸಿಂಪಲ್ ಆಗಿತ್ತು. ಯಾವುದೇ ರೀತಿ ಕಾಂಟೆಂಟ್ ಕ್ರಿಯೇಟ್ ನಾನು ಏನೂ ಮಾಡಿಲ್ಲ. ಆದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ಟಾಪಿಕ್ಕಪ್ಪ ಅಂತಂದರೆ, ಈ ಟಾಪಿಕ್ನ ನಾನು ಇವತ್ತು ಯಾಕೆ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ, ಆ್ಯಂಡ್ ಇದು ಯಾಕೆ ಇಂಪಾರ್ಟೆಂಟಾಗಿ ನಾನು ಶೇರ್ ಮಾಡಿಕೊಳ್ಳೇಬೇಕು ಅಂತ ಅನ್ನಿಸ್ತು ಅಂತಂದರೆ, ಈ ರೀತಿ ಪೇರೆಂಟ್ಸ್ಗಳಿಗೆ ಯೋಚನೆ ಬರ್ತಿದ್ರೆ ಖಂಡಿತವಾಗ್ಲೂ ಇದು ನಿಮಗೂ ಸ್ಟ್ರೆಸ್ ತೊಗೊಂಡು ನಿಮ್ಮ ಮಗುಗೂ ಸ್ಟ್ರೆಸ್ ಕೊಡ್ತಿದ್ದೀರಾ ಅಂತ ನನಗೆ ಸಾಕಷ್ಟು DMsಗಳು ಇದೇ ರಿಲೇಟೆಡ್ ಆಗಿ ಬರ್ತಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗಳು ಸಹ ಈ ರಿಲೇಟೆಡ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಅಡ್ರೆಸ್ ಮಾಡೋಣ ಅಂತ ಇವತ್ತು ನಾನು ಈ ಒಂದು ಡೈಲಿ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾವ ಟಾಪಿಕ್ಕಪ್ಪ ಅಂತ ಹೇಳೋದಾದರೆ, ಮಕ್ಕಳ ಮೈಲ್ಸ್ಟೋನ್ಸ್ ಮೇಲೆ ಪೇರೆಂಟ್ಸ್ಗಳಿಗೆ ತುಂಬ ಅರ್ಜೆನ್ಸಿ ಇದೆ. ಡೋಂಟ್ ನೋ ಇದು ಸೋಷಿಯಲ್ ಮೀಡಿಯಾಯಿಂದ ಪ್ರೆಷರ್ ಆಗ್ತಿದೆಯಾ ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಅಂತ. ನಾನೂ ಅದಿತಿಯ ಒಂದು ವೀಡಿಯೋಸ್ ಇರಬಹುದು ಅಥವಾ ಒಂದು ಇನ್ಫಾರ್ಮೇಷನ್ ಕೊಡೋದಿರ್ಬೋದು, ಐ ಆಮ್ ಆಲ್ಸೋ ಆನ್ ಸೋಷಿಯಲ್ ಮೀಡಿಯಾ ಟು ಶೇರ್.
ಆದರೆ ಪೇರೆಂಟ್ಸ್ಗಳು ಅದನ್ನು ಯಾಕೆ ಅಷ್ಟೊಂದು ಒಂದು ತುಂಬ ಪ್ರೆಷರ್ ಆಗಿ ಅದನ್ನು ತೊಗೊಂಡು ನನ್ನ ಮಗು ಇನ್ನೂ ಮೈಲ್ಸ್ಟೋನ್ನ ರೀಚ್ ಮಾಡಿಲ್ಲ, ಅಯ್ಯೋ ಲೇಟ್ ಆಯಿತಾ, ನನ್ನ ಮಗುಗೆ ಏನಾರ ಪ್ರಾಬ್ಲಮ್ ಇದೆಯಾ, ಈ ರೀತಿ ಯಾಕೆ ಯೋಚನೆ ಮಾಡ್ತಾರೆ. ಆ್ಯಂಡ್ ಈ ರೀತಿ ಯೋಚನೆ ಮಾಡಿ ನನಗೆ ಮೆಸೇಜ್ ಸಹ ಅಂತಂದರೆ DM ಸಹ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತಾರೆ. ಸೊ ಅದರಿಂದ ನನಗೆ ಅನ್ನಿಸ್ತು ಟು ಅಡ್ರೆಸ್ ದಟ್ ಮೆನಿ ಪೇರೆಂಟ್ಸ್ ಅಂತ. ನಾವು ಇಲ್ಲಿ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರತಿಯೊಂದು ಮಗುವಿನೂ ವಿಭಿನ್ನ. ಈಗ ಒಂದು ತಾಯಿಗೆ ಟ್ವಿನ್ಸ್ ಮಕ್ಕಳು ಇದ್ದಾರೆ ಅಂತಂದರೆ ಆ ಟ್ವಿನ್ಸ್ ಮಕ್ಕಳು ಖಂಡಿತವಾಗ್ಲೂ ಒಂದೇ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಯಾಕಂತಂದರೆ ಒಂದು ಮಗು ಡಿಫ್ರೆಂಟ್ ಆಗಿರುತ್ತೆ, ಇನ್ನೊಂದು ಮಗು ಡಿಫ್ರೆಂಟ್ ಆಗಿರುತ್ತೆ. ಹೈಟಲ್ಲಿರ್ಬೋದು, ವೆಯ್ಟಲ್ಲಿರ್ಬೋದು, ಬಿಹೇವಿಯರಲ್ಲಿರ್ಬೋದು, ಅವರ ಒಂದು ಕಂಪ್ಲೀಟ್ ಓವರ್ ಆಲ್ ಆ್ಯಟಿಟ್ಯೂಡಲ್ಲಿರ್ಬೋದು, ಪರ್ಸ್ನಾಲಿಟಿಯಲ್ಲಿರ್ಬೋದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ಇದ್ದಾಗ ಹೇಗೆ ಈಗ ನೀವು ಎಕ್ಸಾಂಪಲ್, ಈಗ ಐ ಡೋಂಟ್ ವಾಂಟ್ ಟು ಗಿವ್ ಎಕ್ಸಾಂಪಲ್ ಆಫ್ ಅದಿತಿ. ನನಗೆ ಅದಿತಿ ರಿಲೇಟೆಡ್ಡು ಕಮೆಂಟ್ಸ್ಗಳು ರಿಸೀವ್ ಆಗುತ್ತೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DMsಲ್ಲಿ, ಅದಿತಿ ಅಷ್ಟೇ ಏಜ್ ಇದೆ ನನ್ನ ಮಗು ಅದಿತಿ ಅಷ್ಟು ಮಾತಾಡ್ತಿಲ್ಲ ಅಂತ. ನಾನು ಇದನ್ನು ಸಹ ಹೇಳ್ತೀನಿ, ಈ ರೀತಿ ನಾನು ಅದಿತಿಯ ಒಂದು ವೀಡಿಯೋಸ್ ಇರ್ಬೋದು ಅಥವಾ ಇನ್ಫಾರ್ಮೇಷನ್ ಇರ್ಬೋದು ಶೇರ್ ಮಾಡಿದಾಗ ಅದಿತಿ ರೀತಿಯೇ ಎಲ್ಲ ಮಕ್ಕಳು ಮಾಡಬೇಕು ಅಂತ ಏನೂ ಇಲ್ಲ. ಅದಿತಿನೂ ಸಾಕಷ್ಟು ವಿಚಾರದಲ್ಲಿ ಹಿಂದೆ ಇದ್ದಾರೆ. ಹಾಗಂತ ಅದಿತಿ ಈಸ್ ಮಾಸ್ಟರ್ ಇನ್ ಎವ್ರಿಥಿಂಗ್ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಯಾರೂ ಈ ರೀತಿ ಅಂದ್ಕೊಳ್ಳೋದು ಸಹ ತಪ್ಪಾಗತ್ತೆ. ಅಂದ್ಕೊಂಡಿದ್ದೀರಾ ಅಥವಾ ಅಂದ್ಕೊಂಡಿರ್ತಾರೆ ಅನ್ನೋದು ಒಂದು ನನಗೆ ಒಂದು ಅಸಂಪ್ಷನ್ ಅಷ್ಟೇನೆ. ಖಂಡಿತವಾಗ್ಲೂ ಈಗಿನ ಒಂದು ಇದರಲ್ಲಿ ಡೆವಲಪ್ಮೆಂಟಲ್ ಡಿಲೇಸ್ ಇದೆ, ಆಟಿಸಮ್ ಇದೆ, ವರ್ಚುವಲ್ ಆಟಿಸಮ್ ಇದೆ, ಆ್ಯಂಡ್ ಸ್ಪೀಚ್ ಡಿಲೇ ಖಂಡಿತವಾಗ್ಲೂ ಇದೆ. ಆದರೆ ಪ್ರತಿಯೊಂದು ಮಗುಗೂ ಸ್ಪೀಚ್ ಡಿಲೇ ಬರುತ್ತೆ, ಪ್ರತಿಯೊಂದು ಮಗುಗೂ ಆಟಿಸಮ್ ಬರುತ್ತೆ ಅಥವಾ ಬೇರೆಯಾದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಏನೂ ಇಲ್ಲ. ಯಾಕಂತಂದರೆ ನಾವು ಹೇಗೆ ಮಕ್ಕಳನ್ನು ಒಂದು ಅರ್ಥ ಮಾಡ್ಕೊಳ್ತೀವಿ ಅಥವಾ ಮಗುವಿನ ಮೈಲ್ಸ್ಟೋನ್ಸಲ್ಲಿ ಯಾವ ರೀತಿ ನಾವು ಒಂದು ಪಾತ್ರ ವಹಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಕ್ಸಾಂಪಲ್, ನನ್ನ ಮಗುಗೆ 4 ತಿಂಗಳು 4.5 ತಿಂಗಳು ಇನ್ನೂ ಕತ್ತು ನಿಂತಿಲ್ಲ ಅಂತಂದರೆ ಮಗುಗೆ ಪ್ರಾಬ್ಲಮ್ ಇದೆ ಅಂತ ಖಂಡಿತವಾಗ್ಲೂ ಅಲ್ಲ. ಟಮ್ಮಿ ಟೈಮ್ನ ಕೊಡಿ, ಅದಕ್ಕೆ ಸೊಲ್ಯೂಷನ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಟಮ್ಮಿ ಟೈಮ್ನ ಕೊಡಬೇಕಾಗತ್ತೆ. ಕೆಲವು ಮಕ್ಳುಗಳಿಗೆ ನೆಕ್ ಮಸಲ್ ಸ್ವಲ್ಪ ವೀಕ್ ಇರೋದ್ರಿಂದ ಅಥವಾ ಆಯಿಲ್ ಮಸಾಜ್ ಮಾಡಿಲ್ಲ ಅಂತಂದರೆ ಈ ರೀತಿಯಾದ ಕಾರಣಕ್ಕೂ ಸಹ ನೆಕ್ ಕಂಟ್ರೋಲ್ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಂತ ಪ್ರಾಬ್ಲಮ್ ಇದೆ ಅಂತ ಪ್ರತಿಯೊಂದಕ್ಕೂ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂತಂದರೆ ಮ್ಯಾನಿಫೆಸ್ಟೇಷನ್ ಅಂತ ನೀವು ಕೇಳಿರ್ತೀರ. ಯಾವುದನ್ನು ನಾವು ನೆಗೆಟಿವ್ ಆಗಿ ತುಂಬ ಯೋಚನೆ ಮಾಡ್ತಿರ್ತೀವಿ ಅದು ಆಗೇ ಆಗುತ್ತೆ ಅಥವಾ ಅದ್ರ ಕಡೆನೇ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಎಷ್ಟು ಪಾಸಿಟಿವ್ ಆಗಿ ಇರ್ತೀವಿ, ಇಲ್ಲ ನನ್ನ ಮಗು ಮಾಡುತ್ತೆ, ನನ್ನ ಮಗು ಆರಾಮಾಗಿದೆ ಅನ್ನುವಂತಹ ಒಂದು ನಂಬಿಕೆ ಇರಬೇಕಾಗತ್ತೆ. ಆ್ಯಂಡ್ ಹಾಗಂತ ಮಕ್ಕಳು ಕರೆಕ್ಟು ಆನ್ ಟೈಮ್ಗೆ ರೀಚ್ ಮಾಡ್ತಿಲ್ಲ ಮೈಲ್ಸ್ಟೋನ್ಸ್ನ ಅಂದಾಗ ವೆಯ್ಟ್ ಮಾಡಿಕೊಂಡು ನಮ್ಮನೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಲೇಟು, ನಮ್ಮ ಕಡೆ ಎಲ್ಲರೂ ಲೇಟು, ಏನಾಗಲ್ಲ ಮಕ್ಕಳು ಮಾಡ್ತಾರೆ ಅಂತ ಅಕ್ಕಪಕ್ಕದವ್ರು ಹೇಳಿದ್ರು ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ತಪ್ಪಾಗುತ್ತೆ. ಪ್ರತಿಯೊಂದು ಮೈಲ್ಸ್ಟೋನ್ಸ್ಗೂ, ಈಗ ಕತ್ತು ನಿಲ್ಲೋದಿರ್ಬೋದು ಅಥವಾ ಮಗು ನಿಂತ್ಕೊಳ್ಳೋದಿರ್ಬೋದು, ವಾಕ್ ಮಾಡೋದಿರ್ಬೋದು, ಮಾತಾಡೋದಿರ್ಬೋದು, ಪ್ರತಿಯೊಂದು ಮೈಲ್ಸ್ಟೋನ್ಸ್ಗೂ ಒಂದು ಸ್ಟ್ಯಾಂಡರ್ಡ್ ಡ್ಯೂರೇಷನ್ ಇರುತ್ತೆ. ಇಷ್ಟರಲ್ಲಿ ಮಗು ಮಾತಾಡಬೇಕು, ಇಷ್ಟರಲ್ಲಿ ಮಗು ನಡಿಬೇಕು, ಇಷ್ಟರಲ್ಲಿ ಮಗು ಕತ್ತು ನಿಲ್ಲಬೇಕು ಅಂತ. ಅಂತಹ ಒಂದು ಡ್ಯೂರೇಷನ್ನು ಅಥವಾ ಆ ಒಂದು ಪೀರಿಯಡ್ನ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದು ಆಗಿಲ್ಲ ಅಂತಂದರೆ ನಮ್ಮ ಒಂದು ಸಹಾಯಕ್ಕೆ ಪೀಡಿಯಾಟ್ರಿಷನ್ಸ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅವರ ಒಂದು ಸಜೆಷನ್ಸ್ನ ತಗೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಆ್ಯಂಡ್ ಮಕ್ಕಳ ಮೈಲ್ಸ್ಟೋನ್ಸ್ ಬಗ್ಗೆ ಸ್ವಲ್ಪ ನಮಗೆ ಗಮನ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ಕತ್ತಿ ಯಾವಾಗ ನಿಲ್ಲುತ್ತಿರ್ಬೋದು, ಮಗು ಆದಮೇಲೆ ಪ್ರತಿಯೊಂದು ಇನ್ಫಾರ್ಮೇಷನ್ ಆ್ಯಸ್ ಅ ಪೇರೆಂಟ್ ಆಗಿ ನಾವು ತಿಳ್ಕೊಂಡಿರೋದು ತುಂಬ ಮುಖ್ಯ. ಮಗುವಿನ ಕತ್ತು ನಿಲ್ಲೋದಿರ್ಬೋದು, ಮಗು ಕೂತ್ಕೊಳ್ಳೋದಿರ್ಬೋದು, ಸಾಲಿಡ್ನೆಸ್ ಸ್ಟಾರ್ಟ್ ಮಾಡೋದಿರ್ಬೋದು, ಆ್ಯಂಡ್ ಅಂಬೆಗಾಲಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಮೈಲ್ಸ್ಟೋನ್ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ಪ್ರತಿಯೊಬ್ಬ ಪೇರೆಂಟ್ಗೂ ಬೇಕಾಗಿರುತ್ತೆ. ಆ್ಯಂಡ್ ಮಕ್ಕಳ ಮೈಲ್ಸ್ಟೋನಲ್ಲಿ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಯಾವಾಗ ಇದು ರೆಡ್ ಮೈಲ್ಸ್ಟೋನ್ ಅಥವಾ ರೆಡ್ ಫ್ಲ್ಯಾಗ್ಸ್ ಆಗಿ ಕ್ರಿಯೇಟ್ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಆ ಒಂದು ವಿಡಿಯೋನ ಇನ್ಫಾರ್ಮೇಷನ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಮುಖಾಂತರ. ನೀವಿನ್ನೂ ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡ್ಬೋದು. ಅದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಇವತ್ತಿನ ಒಂದು ಡೈಲಿ ವ್ಲಾಗಲ್ಲಿ ನನ್ನ ಇಂಟೆನ್ಷನ್ ಅದೇ ಆಗಿತ್ತು. ಯಾವ ಪೇರೆಂಟು ಸಹ ಖಂಡಿತವಾಗ್ಲೂ ಭಯ ಪಡಬೇಡಿ ನನ್ನ ಮಗುಗೆ ಏನೋ ಪ್ರಾಬ್ಲಮ್ ಇದೆ ಅಂತ. ಪ್ರಾಬ್ಲಮ್ ಇದ್ದರೆ ಖಂಡಿತವಾಗ್ಲೂ ಹುಟ್ಟಿದಾಗಲೇ ಮಕ್ಕಳಿಗೆ ಪ್ರಾಬ್ಲಮ್ ಇರೋದು ಗೊತ್ತಾಗುತ್ತೆ, ಅಥವಾ ಒಂದು ಸ್ವಲ್ಪ ದಿನ ಆದಮೇಲೆ ಪ್ರಾಬ್ಲಮ್ ಇರೋದು ಮಕ್ಕಳ ಒಂದು ಹೆಡ್ ಸ್ಟ್ರಕ್ಚರಲ್ಲಿರ್ಬೋದು, ಫೇಶಿಯಲ್ ಒಂದು ಇದರಲ್ಲಿರಬಹುದು, ಅಥವಾ ಮಗುವಿನ ಒಂದು ಮೈಲ್ಸ್ಟೋನಲ್ಲಿ ಇರ್ಬೋದು ಪ್ರಾಬ್ಲಮ್ಸ್ ಅನ್ನೋದು ಗೊತ್ತಾಗುತ್ತೆ. ಪೀಡಿಯಾಟ್ರಿಷನ್ಸ್ ಖಂಡಿತವಾಗ್ಲೂ ಇದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನೋದು ಪೇರೆಂಟ್ಸ್ಗಳಿಗೆ ಕೊಡ್ತಾರೆ. ಏನೂ ಇಲ್ಲ ಅಂತ ಅಂದಾಗ ಪೇರೆಂಟ್ಸ್ಗಳು ತುಂಬ ಭಯ ಪಟ್ಕೊಂಡ್ರೆ ಆ ಸ್ಟ್ರೆಸ್ಸು ನೀವು ಮಗು ಮೇಲೂ ಹಾಕ್ತೀರಾ. ಅಯ್ಯೋ ಮಗು ಕತ್ತು ನಿಲ್ಲಬೇಕಿತ್ತು, ಇನ್ನೂ ನಿಂತಿಲ್ಲ ಅಂತ. ನಿಮಗೆ ಏನು ಮಾಡಬೇಕು
ಅನ್ನುವಂತಹ ಒಂದು ಸಲಹೆ ಇರ್ಬೋದು ಅಥವಾ ಏನು ಮಾಡಬೇಕು ಅಂತಹ ಟೈಮಲ್ಲಿ ಅದು ನೀವು ಮಾಡೋಕ್ಕಾಗಲ್ಲ. ಯಾವುದನ್ನು ಮಾಡಬೇಕಾಗಿರೋದನ್ನು ಮಾಡೋಕ್ಕಾಗಲ್ಲ ಅಂತಹ ಟೈಮಲ್ಲಿ. ಏನಕ್ಕಂತಂದರೆ ನೀವು ತುಂಬ ಸ್ಟ್ರೆಸ್ ಆಗಿರ್ತೀರ. ಸೊ ದಯವಿಟ್ಟು ಸ್ಟ್ರೆಸ್ನ ತೊಗೋಬೇಡಿ. ಆ ಸ್ಟ್ರೆಸ್ ನೀವು ತೊಗೊಂಡು ಮಗು ಮೇಲೂ ಸಹ ಸ್ಟ್ರೆಸ್ ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೂ ಇಂಪಾರ್ಟೆಂಟ್, ಇದು ತುಂಬ 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 ಮುಖ್ಯ ಯಾವುದು ಅಂತಂದರೆ, ಬೇರೆ ಮಕ್ಕಳ ಜೊತೆ ನಿಮ್ಮ ಮಗುವನ್ನು ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಮಗುವೂ ವಿಭಿನ್ನವಾಗಿರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಪ್ರತಿಯೊಂದು ವೀಡಿಯೋಸಲ್ಲೂ ಅಂತಂದರೆ ಈ ರೀತಿ ಕಂಟೆಂಟ್ ಇರುವಂತಹ ಒಂದು ವೀಡಿಯೋಸಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಪ್ರತಿಯೊಂದು ಮಗುವೂ ವಿಭಿನ್ನವಾಗಿರುತ್ತೆ. ಮಗುಗೆ ಟೈಮ್ ಕೊಡಿ, ಮಗುಗೆ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಬಿಡಿ. ಆ್ಯಂಡ್ ಪ್ರತಿಯೊಂದು ಮಗುಗೂ ಅದರದೇ ಆದ ಟೈಮ್ ಬೇಕಾಗುತ್ತೆ ಟು ಅಚೀವ್ ಮೈಲ್ ಸ್ಟೋನ್. ಆ ಟೈಮ್ನ ನಾವು ಮಕ್ಕಳಿಗೆ ಕೊಟ್ಟಾಗ ಪ್ರತಿಯೊಂದು ಮೈಲ್ ಸ್ಟೋನನ್ನು ನಾವು ಎಂಜಾಯ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಯಾಕಂತಂದರೆ ಈಗ ನಿಮ್ಮ ತೊಡಿಯಲ್ಲಿ ಅಥವಾ ನಿಮ್ಮ ಹೆಗ್ಲ ಮೇಲೆ ಮಗು ಮಲ್ಕೊಳ್ತಿರುವಂತಹ ಮಗು ಸ್ವಲ್ಪ ದಿನ ಆದಮೇಲೆ ತುಂಬ ದೊಡ್ಡದಾಗ್ಬಿಟ್ಟಿರುತ್ತೆ. ಆ ಟೈಮ್ನ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಯಾವ ಮೈಲ್ ಸ್ಟೋನ್ ಇದೆಯೋ ಆ ಮೈಲ್ ಸ್ಟೋನ್ನ ಎಂಜಾಯ್ ಮಾಡಿ. ಮಗು ಆಲ್ರೆಡಿ ಕುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಿದೆ ಅಂತ ಅಂದಾಗ ನಾವು ಕುತ್ಕೊಳ್ಳೋದ್ರ ಬಗ್ಗೆ ಮರ್ತೇ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಮೈಲ್ ಸ್ಟೋನ್ ಯಾವುದು? ಕ್ರಾಲಿಂಗ್. ಅಯ್ಯೋ ನನ್ನ ಮಗು ಕ್ರಾಲಿಂಗ್ ಮಾಡಿಲ್ಲ, ಅಯ್ಯೋ ನನ್ನ ಮಗು ಕ್ರಾಲಿಂಗ್ ಮಾಡಿಲ್ಲ, ಈ ರೀತಿ ಯೋಚನೆ ಮಾಡ್ತಿರ್ತೀವಿ. ಯಾಕೆ? ಕುತ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್, ಅದನ್ನು ರೀಚ್ ಮಾಡಿದೆ. ಕ್ರಾಲಿಂಗ್ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಮಾಡಬೇಕಾಗಿರುವಂತಹ ಮೈಲ್ ಸ್ಟೋನ್ಸ್ಗೆ ನಾವು ಯಾವ ರೀತಿ ಒಂದು ಸ್ಫೂರ್ತಿ ಕೊಡಬೇಕು ಅಥವಾ ಏನನ್ನು ಅದಕ್ಕೋಸ್ಕರ ವರ್ಕ್ ಮಾಡಬೇಕು ಅನ್ನೋದನ್ನು ಮಾಡಿ, ಅದು ಬಿಟ್ಟು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನೀವು ಯೋಚನೆ ಮಾಡಿ ಮಾಡ್ತಿರುವಂತಹ ಮೈಲ್ ಸ್ಟೋನ್ನ ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಿರೋದಿಲ್ಲ. ಯಾಕಂತಂದರೆ ಈಗ ಮಗು ಮಾಡ್ತಿರುವಂತಹ ಮೈಲ್ ಸ್ಟೋನ್ ತಿರ್ಗಾ ವಾಪಸ್ ಬರೋದಿಲ್ಲ. ಏನಕ್ಕಂತಂದರೆ ಸ್ವಲ್ಪ ದಿನ ಮಗು ನಿಂತ್ಕೊಳ್ಳೋದಕ್ಕೆ ತಪ್ಪೆಜ್ಜೆ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಒಂದು 2-3 ಹೆಜ್ಜೆ ಹೋಗ್ತಾ ಹೋಗ್ತಾ ಬೀಳತ್ತೆ. ಆ ಮೈಲ್ ಸ್ಟೋನ್ನ ನೀವು ಎಂಜಾಯ್ ಮಾಡಿಲ್ಲ, ಆ ಡ್ಯೂರೇಷನ್ನ ನೀವು ಎಂಜಾಯ್ ಮಾಡಿಲ್ಲ ಅಂತಂದರೆ ಮಗು ಓಡೋದಕ್ಕೆ ಶುರು ಮಾಡಿಬಿಡತ್ತೆ. ಟೈಮ್ ಖಂಡಿತವಾಗ್ಲೂ ಬೇಗ ಹೋಗುತ್ತೆ. ಹುಟ್ಟಿದ ಮಗು ಹೇಗೆ ಬೆಳೆಯುತ್ತೆ, 1 ವರ್ಷ 2 ವರ್ಷ ಹೇಗಾಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಇದು ನೀವು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಮಾಡಿರ್ತೀರ. ಆದರೆ ಮಕ್ಕಳ ಮೈಲ್ ಸ್ಟೋನಲ್ಲಿ ದಯವಿಟ್ಟು ಆತುರ ಬೇಡ. ನಿಮ್ಮ ಆತುರ ಮಗುವಿಗೆ ಖಂಡಿತವಾಗ್ಲೂ ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ ಮಗುಗೂ ಒಳ್ಳೆಯದಲ್ಲ ಆ್ಯಂಡ್ ನಿಮಗೂ ಒಳ್ಳೆಯದಲ್ಲ. ಎಕ್ಸಾಂಪಲ್ ಹೇಳೋದಾದರೆ, ಮಗುಗೆ ಕರೆಕ್ಟಾಗಿ ಕತ್ತು ನಿಲ್ತಿಲ್ಲ, 4 ತಿಂಗಳಾದರೂ ಕತ್ತು ನಿಲ್ತಿಲ್ಲ ಅಂತಂದರೆ ಟಮ್ಮಿ ಟೈಮ್ ಕೊಡಬೇಕಾಗುತ್ತೆ, ಅದನ್ನು ಕೊಡಿ. ಆ್ಯಂಡ್ ಮಗುಗೆ ಐ ಕಾಂಟ್ಯಾಕ್ಟ್ನ ಬಿಲ್ಡ್ ಮಾಡೋದಕ್ಕೆ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡಬಹುದು. ಆ್ಯಂಡ್ ತಂದೆ ತಾಯಿಯಾಗಿ ನಾವು ಮಕ್ಕಳ ಜೊತೆ ಹೆಚ್ಚು ಮಾತಾಡಬೇಕಾಗುತ್ತೆ, ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಇದರಿಂದ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ಸಹ ಚೆನ್ನಾಗಾಗುತ್ತೆ, ಐ ಕಾಂಟ್ಯಾಕ್ಟ್ ಸಹ ಮಕ್ಕಳು ಚೆನ್ನಾಗಿ ಕೊಡ್ತಾರೆ. ಇದನ್ನೆಲ್ಲ ನಾವು ಹೋಮ್ ರೆಮಿಡೀಸ್ ಆಗಿ ವರ್ಕ್ ಮಾಡಿದಾಗ ಮಗುವಿನ ಮೈಲ್ ಸ್ಟೋನ್ನಲ್ಲಿ ಯಾವುದೇ ರೀತಿ ಲೇಟ್ ಅಂತ ಆಗೋದಿಲ್ಲ. ಆ್ಯಂಡ್ ಲೇಟ್ ಆದ್ರೂ ಸಹ ಪೀಡಿಯಾಟ್ರಿಷನ್ಸ್ ಇದ್ದಾರೆ, ನಾನು ಆವಾಗಲೇ ಹೇಳ್ದಂಗೆ ಅವ್ರನ್ನ ಮೀಟ್ ಮಾಡಿದ್ರೆ, ಅವರ ಒಂದು ಕರೆಕ್ಟ್ ಇರುವ ಗೈಡೆನ್ಸ್ ತೊಗೊಂಡ್ರೆ ನಮಗೆ ಪ್ರಾಬ್ಲಮ್ಸ್ ಇದ್ರೂ ಗೊತ್ತಾಗುತ್ತೆ. ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಸೊಲ್ಯೂಷನ್ ಸಹ ಅವರೇ ಕೊಡ್ತಾರೆ. ಆ ಸೊಲ್ಯೂಷನ್ಸ್ನ ನಾವು ಕೊಡಿಸೋದಕ್ಕೆ ಅಥವಾ ಸೊಲ್ಯೂಷನ್ನ ಪಡೆಯೋದಕ್ಕೆ ನಾವು ಮುಂದಾಗಬೇಕಾಗತ್ತೆ. ಕೆಲವೊಂದು ಸಲ ಪೇರೆಂಟ್ಸ್ಗಳು ಮಗುಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೂ ಸಹ ಸಮಾಜಕ್ಕೆ ಎದುರುಕೊಂಡು ಆ ಒಂದು ಪ್ರಾಬ್ಲಮ್ನ ಹೊರಗಡೆ ತೊಗೊಂಡು ಬರೋದೇ ಇಲ್ಲ. ಅಯ್ಯೋ ನಮ್ಮ ರಿಲೇಷನ್ ಅವ್ರು ಏನಾರ ಅಂದ್ಕೊಳ್ತಾರೆ, ನಮ್ಮ ಅಕ್ಕಪಕ್ಕದವ್ರು ಏನಾರ ಅಂದ್ಕೊಳ್ತಾರೆ ಅಂತ. ಯಾಕೆ ಯಾರು ಏನೇ ಅಂದ್ಕೊಂಡ್ರು ನಮ್ಮ ಮಗು ನಮಗೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾಕಂತಂದರೆ ಎಷ್ಟು ಬೇಗ ಮಗುಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೋ ಆ ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಎಷ್ಟು ಲೇಟಾಗಿ ಗೊತ್ತಾಗುತ್ತೆ, ಎಷ್ಟು ಲೇಟಾಗಿ ನೀವು ಸೊಲ್ಯೂಷನ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀರಾ. ಅಯ್ಯೋ ಇಷ್ಟು ದಿನ ನಾವು ಮನೆಯಲ್ಲೇ ಮನೆ ಮದ್ದು ಮಾಡಿಕೊಂಡು ಕೂತಿದ್ವಿ, ಮಗುಗೆ ಮಾತು ಬರ್ತಿಲ್ಲ ಅಂತ. ಮಗುಗೆ ಆಲ್ರೆಡಿ 4 ವರ್ಷ ತುಂಬ್ತಾ ಇದೆ, ಈಗ ಥೆರಪಿಗೆ ಹೋಗೋಣ ಅಂತಂದರೆ ಆ ಒಂದು ಚಾನ್ಸ್ನ ನೀವು ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ. ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನೋದಕ್ಕಿಂತ ಮಗು ಆ ಒಂದು ಮಾತು ಅಂತ 4 ವರ್ಷದಲ್ಲಿ ಎಷ್ಟು ಮಾತಾಡಬೇಕಿತ್ತು, ಮಗು ಅದನ್ನು ಮಿಸ್ ಮಾಡ್ಕೊಂಡಿದೆ ಅಂತ. ದಯವಿಟ್ಟು ಯಾರಿಗೋ ಎದುರುಕೊಂಡು ಯಾರಿಗೋ ಇದು ಮಾಡಿಕೊಂಡು ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗಿದ್ದರೆ, ಖಂಡಿತವಾಗ್ಲೂ ಗೊತ್ತಾದರೆ ನೀವು ಇಮಿಡಿಯೇಟಾಗಿ ಗೈಡೆನ್ಸ್ನ ತೊಗೊಳ್ಳೋದು, ಪ್ರೊಫೆಷ್ನಲ್ಸ್ ಗೈಡೆನ್ಸ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಗೈಡೆನ್ಸ್ನ ತೊಗೊಳ್ಳಿ ಆ್ಯಂಡ್ ಅದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನು ಮಾಡಿ. ಆವಾಗ ನೀವು ಖಂಡಿತವಾಗ್ಲೂ ಮಕ್ಕಳ ಒಂದು ಮೈಲ್ ಸ್ಟೋನ್ಸಲ್ಲಿ ನೀವು ಆ ಒಂದು ಡೆವಲಪ್ಮೆಂಟ್ನ ನೋಡ್ತೀರಾ, ಅಚೀವ್ಮೆಂಟ್ ಅನ್ನೋದನ್ನು ನೋಡ್ತೀರಾ. ಆವಾಗ ನಿಮ್ಗೆ ಆಗುವಂತಹ ಖುಷಿ ಖಂಡಿತವಾಗ್ಲೂ ಇನ್ನೊಂದಿಲ್ಲ. ನಂಗೆ ಅರ್ಥ ಆಗುತ್ತೆ. ಏನಕ್ಕಂತಂದರೆ ಸಾಕಷ್ಟು ಪೇರೆಂಟ್ಸ್ಗಳು ನನ್ನ ಹತ್ರ ಇದ್ದಾರೆ. ಮಾತು ಬರದೇ ಇರುವಂತಹ ಮಕ್ಕಳ ಪೇರೆಂಟ್ಸ್ ಇರ್ಬೋದು, ನಡೆಯೋಕ್ಕಾಗದೇ ಇರುವಂತಹ ಮಕ್ಕಳ ಪೇರೆಂಟ್ಸ್ಗಳಿರ್ಬೋದು. ಆ ಮಗುವಲ್ಲಿ ಸ್ವಲ್ಪ ಒಂದು ಇಂಪ್ರೂವ್ಮೆಂಟ್ ಇಸ್ ನಿಜವಾಗ್ಲೂ ಎಷ್ಟು ಸಮಾಧಾನ ನಮಗೆ ಖುಷಿ ಕೊಡುತ್ತೆ ಆ್ಯಸ್ ಅ ಥೆರಪಿಸ್ಟ್ ಆಗಿ, ಆ್ಯಸ್ ಅ ಪೇರೆಂಟ್ ಆಗಿ ಅಂತಂದರೆ
ಅವರ ಒಂದು ಮುಖದಲ್ಲಿ ಆ ಖುಷಿ ನೋಡಿದಾಗ ಒಂದೇ ಒಂದು ಹೆಜ್ಜೆ ಇಡೋದಿರ್ಬೋದು, ಅಥವಾ ಒಂದೇ ಒಂದು ಮಾತಿರಬಹುದು, ಅಥವಾ ಒಂದೇ ಒಂದು ಏನಾರ ಹೇಳಿದಾಗ ರೆಸ್ಪಾಂಡ್ ಮಾಡೋದಿರ್ಬೋದು. ಮಗು ಕೂಗ್ತಾ ಇದೆ, ನಾವು ಎಷ್ಟೇ ಕರೆದ್ರೂ ಮಗು ತಿರುಗ್ತಿಲ್ಲ, ಒಂದೇ ಒಂದು ಸಲ ಮಗು ರೆಸ್ಪಾಂಡ್ ಮಾಡಿದಾಗ ಆ ಪೇರೆಂಟ್ಸಲ್ಲಿ ಆಗುವಂತಹ ಖುಷಿ ಎಷ್ಟು ಇರುತ್ತೆ ಗೊತ್ತಾ? ಆ ಪೇರೆಂಟ್ಸ್ಗಳು ಖುಷಿ ಪಡ್ತಿರೋದರೆ ಆ ಖುಷಿನ ನನಗೆ ನೋಡಿದಾಗ ನನಗೆ ಅಷ್ಟೇ ಖುಷಿ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಒಂದು ಮೈಲ್ ಸ್ಟೋನ್ ಬಗ್ಗೆನೂ ನೀವು ಆತುರ ಪಡಬೇಡಿ. ಮಗುಗೆ ತನ್ನದೇ ಆದ ಟೈಮ್ ಕೊಡಿ. ಇದರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಎಕ್ಸ್ಪ್ಲೋರೇಷನ್ ಮಾಡಿದ್ರೆ ಮಗುಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲೂ. ನನಗೆ ಇವತ್ತಿನ ಒಂದು ಕಾಂಟೆಂಟಲ್ಲಿ ಇದೇ ಟಾಪಿಕ್ ತೊಗೊಳ್ಬೇಕು ಅಂತ ಅನಿಸಿದ್ದು ಇದೇ ಕಾರಣಕ್ಕೆ. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಡಿ ಎಮ್ ಮಾಡಿ ಕೇಳಿದಾಗ ನನಗೆ ಅರ್ಥ ಆಗುತ್ತೆ. ನಾನು ಯಾರಿಗೆ ರಿಪ್ಲೈ ಲೇಟ್ ಆಗಿರ್ಬೋದು, ಬಟ್ ನನ್ನ ಬ್ಯುಸಿ ಸ್ಕೆಡ್ಯೂಲಿಂದ ಲೇಟ್ ಆಗಿದೆ ಹೊರತು ಬೇಕು ಅಂತ ಲೇಟ್ ಮಾಡಿಲ್ಲ, ಅಥವಾ ನೆಗ್ಲೆಕ್ಟ್ ಸಹ ಯಾರ ಒಂದು ಕಮೆಂಟು ಮಾಡಿಲ್ಲ. ಇನ್ನೂ ಸಾಕಷ್ಟು ನೂರಾರು ಮೆಸೇಜಸ್ಗಳು ನನ್ನ ಒಂದು ಇನ್ಸ್ಟಾಗ್ರಾಮ್ ಡಿ ಎಮ್ಸಲ್ಲಿ ಇದೆ. ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಅದಕ್ಕೆ ಟೈಮ್ ಕೊಟ್ಟಿದ್ದಾಗ ಎಷ್ಟಾಗುತ್ತೋ ಒಂದು ಹಾಫ್ ಆನ್ ಅವರ್, ಒಂದು 3 ಸಲ ದಿನದಲ್ಲಿ ಹಾಫ್ ಆನ್ ಅವರ್ ಅಷ್ಟು ಇಟ್ಕೊಂಡಿರ್ತೀನಿ. ಅಂದರೆ ಡಿ ಎಮ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ಬಂದಿರೋದಕ್ಕೆ ರಿಪ್ಲೈ ಮಾಡೋದಕ್ಕೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಮಾಡಿರ್ತೀನಿ. ಆ ಒಂದು ಮೆಸೇಜಸ್ ನೋಡಿದಾಗ ನನ್ನ ಮಗುಗೆ ಇಷ್ಟು ತಿಂಗಳು ಇನ್ನೂ ನಿಂತಿಲ್ಲ ಆ ರೀತಿ ಹೇಳಿದಾಗ ನನಗೆ ಒಂದೊಂದ್ಸಲ ಕೋಪ ಅನ್ನೋದಕ್ಕಿಂತ ಯಾಕೆ ಈ ರೀತಿ ಪೇರೆಂಟ್ಸ್ಗಳು ಆತುರ ಪಡ್ತಿದ್ದಾರೆ ಅಂತ ಅನಿಸೋದು ಸಹಜ. ಆದರೆ ತಾಯಂದಿರ್ಬೋದು, ಇರಬಹುದು, ಅವ್ರಿಗೆ ಅವ್ರದ್ದೇ ಆದ ಯೋಚನೆ ಇರುತ್ತೆ, ತನ್ನ ಮಗು ಬೇರೆ ಮಗು ಥರ ಬೆಳವಣಿಗೆ ಆಗಬೇಕು ಅಂತ. ಆದರೆ ಇಂಪಾರ್ಟೆಂಟಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು, ಯಾವ ಮಗುಗೂ ನಾವು ಕಂಪೇರ್ ಮಾಡಬಾರ್ದು. ಮನೆಯಲ್ಲೇ 2 ಮಗು ಇದೆ ಅಂತಂದರೆ ಕಂಪೇರ್ ಮಾಡೋದು ತುಂಬ ತಪ್ಪು, ಮಾಡಲೂಬಾರ್ದು. ಸೊ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಸ್ ಬಂದಾಗ ನನಗೆ ಅನಿಸೋದು ಇದೆ, ಓಕೆ ಪೇರೆಂಟ್ಸ್ಗಳಿಗೆ ಅವ್ರಿಗೂ ಒಂದು ಆಸೆ ಇರುತ್ತಲ್ಲ, ತಮ್ಮ ಮಗು ಯಾವಾಗ ನಡೆಯುತ್ತೆ, ತಮ್ಮ ಮಗು ಯಾವಾಗ ಕೂತ್ಕೊಳ್ಳುತ್ತೆ, ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ಅವ್ರಿಗೆ ರೆಸ್ಪಾಂಡ್ ಮಾಡಿರ್ತೀನಿ. ಟು ರೀಚ್ ಮೆನಿ ಪೀಪಲ್, ಇದನ್ನು ನೋಡುವಂತಹ ಪ್ರತಿಯೊಂದು ಪೇರೆಂಟ್ಗೂ ಇದು ಅರ್ಥ ಆಗಬೇಕು. ಯಾಕಂತಂದರೆ ಮಗುವಿನ ಮೈಲ್ ಸ್ಟೋನ್ ಅನ್ನೋದು ಜಸ್ಟು ಮಗು ಕೂತ್ಕೊಂಡಿದ ತಕ್ಷಣ, ನಡೆದಿದ ತಕ್ಷಣ ಆಗಿಬಿಡೋದಲ್ಲ. ಮಗು 16 ಇಯರ್ಸ್ವರೆಗೂ ಮಗು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಮಕ್ಕಳನ್ನ. ಅಲ್ಲಿವರೆಗೂ ಅವರ ಮೈಲ್ ಸ್ಟೋನ್ಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಆಸ್ಪೆಕ್ಟಲ್ಲೂ ಮೈಲ್ ಸ್ಟೋನ್ ಇರುತ್ತೆ. ಸ್ಕೂಲ್ಗೆ ಹೋದ್ಮೇಲೆ ಒಂದು ಡಿಫ್ರೆಂಟ್ ಮೈಲ್ ಸ್ಟೋನ್ಸ್ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ ಪೇರೆಂಟು ಸಹ ಆತುರ ಪಡಬೇಡಿ ಮಕ್ಕಳ ಮೈಲ್ ಸ್ಟೋನಲ್ಲಿ. ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಡಿಲೇ ಇರ್ಬೋದು, ಅಥವಾ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಪೀಡಿಯಾಟಿಷನ್ಸ್ ಇರ್ತಾರೆ. ಅವರು ಅದನ್ನು ಐಡೆಂಟಿಫೈ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ. ಗೈಡ್ ಮಾಡಿದ್ಮೇಲೆ ನೀವು ಅದನ್ನು ಫಾಲೋ ಅಪ್ ಮಾಡೋದಿರ್ಬೋದು, ಕಂಟಿನ್ಯೂ ಮಾಡೋದಿರ್ಬೋದು, ಅದು ನಿಮ್ಮ ಕೈಯಲ್ಲಿರುತ್ತೆ. ಐ ಹೋಪ್ ಇದರ ಬಗ್ಗೆ ನಾನು ಮಾಹಿತಿ ತುಂಬ ಸ್ಪಷ್ಟವಾಗಿ ನೀಡಿದ್ದೀನಿ. ಆ್ಯಂಡ್ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ತುಂಬ ಖುಷಿಯಾಗುತ್ತೆ ನಿಮ್ಮ ಕಾಮೆಂಟ್ಸ್ ನೋಡಿದಾಗ. ಆ್ಯಂಡ್ ಲಾಸ್ಟ್ ಒಂದು ನನ್ನ ಮಂಡೇ ವ್ಲಾಗ್ ಸಹ ಅದೇ ರಿಲೇಟೆಡ್ ಆಗಿದೆ. ನಿಮ್ಮ ಕಾಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ. ಕೆಲವು ಕಾಮೆಂಟ್ಸ್ಗಳು ತುಂಬ ನನ್ನ ಒಂದು ಹಾರ್ಟ್ ಟಚ್ ಮಾಡ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಲವ್ ಆ್ಯಂಡ್ ಕೇರ್ ಆ್ಯಂಡ್ ಸಪೋರ್ಟ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಿದ್ದೀರಾ, ಅಥವಾ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್, ಲವ್ ಯು, ಟೇಕ್ ಕೇರ್.